ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಆಳವಾದ ನೋಟ ಅಥವಾ ವಿವರವಾದ ಚರ್ಚೆ ಅಂತ ಹೇಳಬಹುದು. ಇದು ಒಂದು ತುಂಬಾ ವಿಶೇಷವಾದ, ಕೆಲವರಿಗೆ ಸ್ವಲ್ಪ ನಿಗೂಢ ಅನ್ಸೋ ಒಂದು ವಿಷಯದ ಬಗ್ಗೆ. ಮಾತೆ ಮೇರಿಯ ದರ್ಶನಗಳು. ಅಂದ್ರೆ ಕನ್ಯಾಮರಿಯಮ್ಮನವರು ಕೆಲವರಿಗೆ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಲಾಗುವ ಘಟನೆಗಳು. ಹೌದು ಹೌದು. ನಮ್ಮ ಹತ್ರ ಇವತ್ತು ಕೆಲವು ಆಧಾರಗಳಿವೆ. ಇವು ಕ್ಯಾಥೋಲಿಕ್ ಚರ್ಚು ಈ ವರದಿಗಳನ್ನ ಹೇಗೆ ನೋಡುತ್ತೆ, ಆಮೇಲೆ ಅವುಗಳನ್ನ ಪರೀಕ್ಷೆ ಮಾಡೋಕೆ ಯಾವ ರೀತಿ ಪ್ರೊಸೀಜರ್ಸ್, ಯಾವ ಮಾನದಂಡಗಳನ್ನ ಬಳಸ್ತಾರೆ ಅನ್ನೋದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತೆ. ಸರಿ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಈ ದರ್ಶನಗಳ ಅರ್ಥ ಏನು, ಉದ್ದೇಶ ಏನು, ಮತ್ತೆ ಕ್ಯಾಥೋಲಿಕ್ ಸಂಸ್ಥೆ ಇದರ ಸತ್ಯಾಸತ್ಯತೆಯನ್ನ ಪರೀಕ್ಷೆ ಮಾಡೋಕೆ ಹೇಗೆ ಪ್ರಯತ್ನಿಸುತ್ತೆ ಅಂತ ನೋಡೋಣ. ಖಂಡಿತ. ಮೊದಲಿಗೆ ತುಂಬಾ ಬೇಸಿಕ್ ಆಗಿ ಕೇಳೋದಾದ್ರೆ, ಈ ಮಾತೆ ಮೇರಿಯ ದರ್ಶನಗಳು ಅಂದ್ರೆ ಏನು, ಏನ್ ನಡೆಯುತ್ತೆ ಅಂತ ಹೇಳಲಾಗುತ್ತೆ? ಇದು ಒಳ್ಳೆ ಪ್ರಶ್ನೆ. ಈಗ ಕ್ಯಾಥೋಲಿಕ್ ನಂಬಿಕೆ ಪ್ರಕಾರ ಇದು ದೇವಮಾತೆಯಾದ ಕನ್ಯಾಮರಿಯಂನವರು ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಜಾಗದಲ್ಲಿ ಕೆಲವು ಜನರಿಗೆ, ಅವರನ್ನ ದಾರ್ಶನಿಗಳು ಅಂತ ಕರೀತಾರೆ. ಓಕೆ, ದಾರ್ಶನಿಗಳು. ಹೌದು. ಅವರಿಗೆ ಅಲೌಕಿಕ ರೂಪದಲ್ಲಿ, ಅಂದ್ರೆ ಸಾಮಾನ್ಯ ರೀತಿಯಲ್ಲ, ಕಾಣಿಸ್ಕೊಳ್ಳೋ ಘಟನೆಗಳು. ಅಲೌಕಿಕ ರೂಪದಲ್ಲಿ? ಸರಿ. ಇವುಗಳನ್ನ ಟೆಕ್ನಿಕಲ್ ಆಗಿ ಖಾಸಗಿ ಬಹಿರಂಗಪಡಿಸುವಿಕೆಗಳು ಅಂತ ಕರೀತಾರೆ. ಪ್ರೈವೇಟ್ ರೆವಲೇಷನ್ಸ್. ಓಹ್, ಹಾಗೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಅಂದ್ರೆ ಇದು ಕ್ರೈಸ್ತರ ಮೂಲ ಗ್ರಂಥ ಇದೆಯಲ್ಲ, ಬೈಬಲ್. ಅದಕ್ಕೆ ಯಾವುದೇ ಹೊಸ ಸಿದ್ಧಾಂತಗಳನ್ನ ಸೇರಿಸಲ್ಲ. ಅದನ್ನ ಸಾರ್ವಜನಿಕ ಬಹಿರಂಗಪಡಿಸುವಿಕೆ ಅಂತಾರೆ. ಸರಿ. ಅಂದ್ರೆ ಬೈಬಲ್ ಇರೋ ಹಾಗೆ ಇರುತ್ತೆ. ಹೌದು. ಆದ್ರೆ ಆಯಾ ಕಾಲದ ಪರಿಸ್ಥಿತಿಗೆ ತಕ್ಕ ಹಾಗೆ ಬೈಬಲಲ್ಲಿರೋ ಮುಖ್ಯ ಸಂದೇಶಗಳು, ಪ್ರಾರ್ಥನೆ, ಪಶ್ಚಾತ್ತಾಪ, ಯೇಸುವಿನ ಮೇಲೆ ನಂಬಿಕೆ, ಇವುಗಳ ಕಡೆಗೆ ಜನರ ಗಮನ ಸೆಳೆಯೋಕೆ ಅಥವಾ ಅದನ್ನ ನೆನಪಿಸೋಕೆ ಒಂದು ದಾರಿ ಇದು ಅಂತ ನಂಬಲಾಗುತ್ತೆ. ಗೊತ್ತಾಯ್ತು. ಅಂದ್ರೆ ಹೊಸ ಗ್ರಂಥ ಅಲ್ಲ, ಬದಲಿಗೆ ಇರೋ ನಂಬಿಕೆಯನ್ನೇ ಗಟ್ಟಿ ಮಾಡೋ ಒಂದು ಪ್ರಯತ್ನ. ಸರಿ. ಹಾಗಾದ್ರೆ ಈ ದರ್ಶನಗಳ ಮುಖ್ಯ ಉದ್ದೇಶಗಳೇನು? ಮಾತೆ ಮೇರಿ ಯಾಕೆ ಹೀಗೆ ಕಾಣಿಸಿಕೊಳ್ತಾರೆ? ಏನಾದ್ರೂ ನಿರ್ದಿಷ್ಟ ಕಾರಣಗಳಿವೆಯಾ? ಹೌದು. ವರದಿಯಾಗಿರೋ ದರ್ಶನಗಳನ್ನು ನೋಡಿದ್ರೆ ಕೆಲವು ಸಾಮಾನ್ಯ ಉದ್ದೇಶಗಳು ಕಾಣಿಸ್ತವೆ. ಆಧಾರಗಳು ಇದನ್ನು ಸ್ಪಷ್ಟಪಡಿಸುತ್ತೆ. ಮೊದಲನೇದಾಗಿ ಪ್ರಾರ್ಥನೆ ಮತ್ತು ಪಶ್ಚಾತ್ತಾಪಕ್ಕೆ ಒಂದು ದೊಡ್ಡ ಕರೆ. ಓಕೆ. ಜಗತ್ತಲ್ಲಿ ಶಾಂತಿ ಬೇಕು, ಪಾಪ ಮಾಡಿದವಳು ಮನಸ್ಸು ಬದಲಾಯಿಸ್ಕೋಬೇಕು, ಅದಕ್ಕೆ ಹೆಚ್ಚು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಜಪಮಾಲೆ, ಆಮೇಲೆ ಪ್ರಾಯಶ್ಚಿತ್ತ ಕ್ರಿಯೆಗಳನ್ನ ಮಾಡಿ ಅಂತ ಪ್ರೇರೇಪಿಸೋದು. ಪ್ರಾಯಶ್ಚಿತ್ತ ಅಂದ್ರೆ ಪೆನೆನ್ಸ್ ಅಲ್ವಾ? ಹೌದು, ಪೆನೆನ್ಸ್. ಎರಡನೇದಾಗಿ ಕೆಲವೊಮ್ಮೆ ಎಚ್ಚರಿಕೆ ಕೊಡೋದು. ಎಚ್ಚರಿಕೆ? ಯಾವುದ್ರ ಬಗ್ಗೆ? ಇದು ಮುಂದೆ ಬರೋ ಯುದ್ಧಗಳು, ದೊಡ್ಡ ಕಾಯಿಲೆಗಳು ಅಥವಾ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಿರೋದ್ರ ಬಗ್ಗೆ ಇರ್ಬೋದು. ಫಾತಿಮಾ ದರ್ಶನದಲ್ಲಿ ಈ ಥರ ಎಚ್ಚರಿಕೆಗಳಿದ್ವು ಅಂತ ಹೇಳ್ತಾರೆ. ಹೌದು ಹೌದು, ಕೇಳಿದ್ದೀನಿ. ಮೂರನೇದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ, ಇದೆಲ್ಲದರ ಕೊನೆಯ ಗುರಿ ಜನರನ್ನು ಅವರ ಮಗನಾದ ಯೇಸು ಕ್ರಿಸ್ತನ ಹತ್ರಕ್ಕೆ ಕರ್ಕೊಂಡು ಹೋಗೋದು. ಅಂದ್ರೆ ಯೇಸುವಿನ ಕಡೆಗೆ ದಾರಿ ತೋರ್ಸೋದು. ಹೌದು, ಖಂಡಿತ. ಮೇರಿಯ ಪಾತ್ರವೇ ಅದು ಅಂತ ಪರಿಗಣಿಸಲಾಗುತ್ತೆ. ಸರಿ ಸರಿ. ಆದ್ರೆ ಇದು ಬರೀ ಕನಸ ಅಥವಾ ಮನಸ್ಸಿನ ಭ್ರಮೆನಾ? ದಾರ್ಶನಿಗಳು ಏನ್ ಹೇಳ್ತಾರೆ? ಇದು ತುಂಬಾ ಪರ್ಸನಲ್, ಒಳಗಿನ ಅನುಭವನ ಅಥವಾ ಹೊರಗಡೆ ನಡೆದ ಘಟನೆನಾ? ಆಧಾರಗಳ ಪ್ರಕಾರ ನೋಡಿದ್ರೆ ಇದು ಬರೀ ಕನ್ಸಲ್ಲ ಅಥವಾ ಸುಮ್ನೆ ಮನಸ್ಸಲ್ಲಿ ಬಂದ ಚಿತ್ರ ಅಲ್ಲ. ಓ. ಬದಲಿಗೆ ದಾರ್ಶನಿಗಳು ಹೇಳ್ತಾರೆ, ನಾವು ಪೂರ್ತಿ ಎಚ್ಚರವಾಗಿದ್ದಾಗ ನಮ್ಮ ಸುತ್ತಮುತ್ತಲೇ ಮೇರಿಯನ್ನ ಸ್ಪಷ್ಟವಾಗಿ, ಶಾರೀರಿಕವಾಗಿ ಇರೋ ಹಾಗೆ ನೋಡಿದ್ವಿ ಅಂತ. ಕೆಲವೊಮ್ಮೆ ಮಾತಾಡಿಸಿದ್ದಾಗಿಯೂ ಹೇಳ್ತಾರೆ. ಸ್ಪಷ್ಟವಾಗಿ ನೋಡಿದ್ವಿ ಅಂತಾರ? ಹೌದು. ಕೆಲವೊಮ್ಮೆ ಈ ದರ್ಶನಗಳು ಎಲ್ಲರೂ ನೋಡಬಹುದಾದ ಘಟನೆಗಳು ಅಥವಾ ಪವಾಡಗಳ ಜೊತೆನೂ ಸಂಬಂಧ ಹೊಂದಿರುತ್ತೆ. ಪವಾಡಗಳು ಹೇಗೆ? ಉದಾಹರಣೆ ಇದೆಯಾ? 2 ಫೇಮಸ್ ಉದಾಹರಣೆ ಅಂದ್ರೆ, ಒಂದು 1917ರಲ್ಲಿ ಪೋರ್ಚುಗಲ್ನ ಫಾತಿಮಾದಲ್ಲಿ ನಡೆದ ಸೂರ್ಯನ ಪವಾಡ. ಹೌದು, ಮಿರಕಲ್ ಆಫ್ ದ ಸನ್. ಅಲ್ಲಿ ಸಾವಿರಾರು ಜನ ಇದ್ರು, ಅವರೆಲ್ಲ ಸೂರ್ಯ ಆಕಾಶದಲ್ಲಿ ವಿಚಿತ್ರವಾಗಿ ಕುಣಿದ ಹಾಗೆ ಕಂಡ್ರು ಅಂತ ವರದಿ ಇದೆ. ಇನ್ನೊಂದು ಫ್ರಾನ್ಸ್ನ ಲೂರ್ಡ್ಸ್ನಲ್ಲಿ ಬರ್ನಾಡೆಟ್ ಸೌಬಿರೋಸ್ ಅನ್ನೋ ಹುಡುಗಿಗೆ ಮೇರಿ ಕಂಡ ಜಾಗದಲ್ಲಿ ಒಂದು ನೀರಿನ ಬುಗ್ಗೆ ಬಂತು. ಆ ನೀರಿಗೆ ರೋಗ ಗುಣ ಮಾಡೋ ಶಕ್ತಿ ಇದೆ ಅಂತ ಈಗಲೂ ನಂಬ್ತಾರೆ. ಓ ಹೌದು, ಲೂರ್ಡ್ಸ್ ವಾಟರ್ ಬಗ್ಗೆ ಕೇಳಿದ್ದೀನಿ. ಹೌದು. ಈ ತರಹದ ಘಟನೆಗಳು ತನಿಖೆಯಲ್ಲಿ ತುಂಬಾ ಮುಖ್ಯ ಆಗ್ತವೆ. ಇದು ನಿಜಕ್ಕೂ ಕುತೂಹಲಕಾರಿ. ಹಾಗಾದರೆ ಈ ದರ್ಶನಗಳು ಸಾಮಾನ್ಯವಾದಿ ಯಾರಿಗಾಗುತ್ತೆ? ಏನಾದ್ರೂ ನಿರ್ದಿಷ್ಟ ಪ್ಯಾಟರ್ನ್ ಇದೆಯಾ? ಪ್ರಭಾವಿ ವ್ಯಕ್ತಿಗಳಿಗ ಅಥವಾ ಸಾಮಾನ್ಯ ಜನರಿಗ? ಆಕ್ಚುಲಿ ಇದು ತುಂಬಾ ಗಮನಿಸಬೇಕಾದ ವಿಷಯ. ಆಧಾರಗಳು ಹೇಳೋ ಪ್ರಕಾರ ಮಾತೆ ಮೇರಿ ಹೆಚ್ಚಾಗಿ ಸಮಾಜದ ಮುಖ್ಯವಾಹಿನಿಯಿಂದ ಸ್ವಲ್ಪ ದೂರ ಇಳೋರಿಗೆ, ತುಂಬಾ ಸರಳ, ಬಡವರು,
ಕೆಲವೊಮ್ಮೆ ಓದು ಬರಹ ಗೊತ್ತಿಲ್ಲದವರು ವಿಶೇಷವಾಗಿ ಮಕ್ಕಳಿಗೆ ಕಾಣಿಸ್ಕೊಳ್ತಾರೆ ಅಂತ. ಮಕ್ಕಳಿಗೆ ಜಾಸ್ತಿನಾ? ಹೌದು. ಫಾತಿಮಾದ ಕುರಿಕಾಯೋ 3 ಮಕ್ಕಳು, ಲೂಸಿಯಾ, ಫ್ರಾನ್ಸಿಸ್ಕೋ, ಜಸಿಂತಾ, ಅಥವಾ ಲೂರ್ಡ್ಸ್ನ ಬಡ ಹುಡುಗಿ ಬರ್ನಾಡೇಟ್, ಇವರೆಲ್ಲ ಇದಕ್ಕೆ ಒಳ್ಳೆ ಉದಾಹರಣೆಗಳು. ಹೌದು ಹೌದು. ಬಹುಶಃ ಇದರ ಅರ್ಥ ಸಂದೇಶ ಬರುವುದು ಮನುಷ್ಯರ ಅಧಿಕಾರ ಅಥವಾ ಹೆಸರಿಂದಲ್ಲ, ಬದಲಿಗೆ ದೇವರ ಕೃಪೆಯಿಂದ ಅಂತ ತೋರ್ಸೋಕೆ ಇರ್ಬೋದು ಅಂತ ಕೆಲವರು ಹೇಳ್ತಾರೆ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ತರಹ ಒಂದು ವರದಿ ಬಂತು ಅಂದ್ರೆ, ಒಬ್ಬ ಸಾಮಾನ್ಯ ಮಗು ಬಂದು ನನ್ಗೆ ಮಾತೆ ಮೇರಿ ಕಂಡ್ರು ಅಂತ ಹೇಳಿದ್ರೆ ಕ್ಯಾಥಲಿಕ್ ಚರ್ಚ್ ತಕ್ಷಣ ಏನ್ ಮಾಡುತ್ತೆ? ನಂಬಿಬಿಡ್ತಾರಾ ಅಥವಾ ಅನುಮಾನದಿಂದ ನೋಡ್ತಾರಾ? ಖಂಡಿತ ಇಲ್ಲ. ತಕ್ಷಣ ನಂಬಲ್ಲ. ವಾಸ್ತವದಲ್ಲಿ ಚರ್ಚ್ನ ನಿಲುವು ತುಂಬಾ ಜಾಗರೂಕವಾಗಿರುತ್ತೆ. ಹೌದಾ? ಹೌದು. ಪ್ರತಿಯೊಂದು ವರದಿಯನ್ನ ಗಂಭೀರವಾಗಿ ತಗೊಳ್ತಾರೆ ನಿಜ, ಆದ್ರೆ ಅದನ್ನ ಅಲೌಕಿಕ ಅಂತ ಒಪ್ಪುಕೊಳ್ಳೋ ಮೊದಲು ಬಹಳ ಆಳವಾದ, ಕಠಿಣವಾದ ಮತ್ತು ತುಂಬಾ ಸಮಯ ತಗೊಳ್ಳೋ ತನಿಖೆಯನ್ನ ನಡೆಸ್ತಾರೆ. ಓಹೋ. ಶುರುವಿನಲ್ಲಿ ಅನುಮಾನ, ವಿವೇಚನೆ ಇವೆರಡೂ ಮುಖ್ಯ. ಇದು ಮೋಸ ಇರ್ಬೋದಾ, ಭ್ರಮೆ ಇರ್ಬೋದಾ, ಅಥವಾ ಏನಾದರೂ ಮಾನಸಿಕ ಸಮಸ್ಯೆ ಇರ್ಬೋದಾ ಅನ್ನೋ ಸಾಧ್ಯತೆಗಳನ್ನ ಮೊದಲು ಪರಿಶೀಲಿಸ್ತಾರೆ. ಅಂದ್ರೆ ಒಂದು ರೀತಿ ಸೈಂಟಿಫಿಕ್ ಆದ ಅಪ್ರೋಚ್ ಅಂತ ಹೇಳ್ಬೋದಾ? ಒಂದು ರೀತಿಯಲ್ಲಿ ಹೌದು. ಸತ್ಯಾಸತ್ಯತೆ ಪರೀಕ್ಷಿಸೋಕೆ ಪ್ರಯತ್ನಿಸ್ತಾರೆ. ಒಂದು ವೇಳೆ ತನಿಖೆಯೆಲ್ಲ ಆದ್ಮೇಲೆ ಚರ್ಚ್ ಇದನ್ನ ನಂಬೋಕೆ ಯೋಗ್ಯ ಅಂತ ಅನ್ಕೊಂಡ್ರೆ ಆಗ ಏನಾಗುತ್ತೆ? ಹೌದು, ಆಗ ತನಿಖೆ ಪಾಸಿಟಿವ್ ಆಗಿ ಚರ್ಚ್ನ ದೊಡ್ಡ ಅಧಿಕಾರಿಗಳಿಂದ ಅನುಮೋದನೆ ಸಿಕ್ಕಿದ್ರೆ ಆ ದರ್ಶನವನ್ನ ನಂಬಲು ಯೋಗ್ಯವಾಗಿದೆ, ಅಂದ್ರೆ ವರ್ದಿ ಆಫ್ ಬಿಲೀಫ್ ಅಂತ ಘೋಷಿಸ್ತಾರೆ. ಓಕೆ. ಆಗ ಆ ಜಾಗ ಒಂದು ಅಧಿಕೃತ ಯಾತ್ರಾ ಸ್ಥಳ ಆಗ್ಬೋದು, ಅಲ್ಲಿ ವಿಶೇಷ ಪ್ರಾರ್ಥನೆಗಳೆಲ್ಲ ನಡೀಬೋದು. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ, ಅದನ್ನ ಗಮನಿಸಬೇಕು. ಏನು ಅದು? ಚರ್ಚ್ನಿಂದ ಅನುಮೋದನೆ ಸಿಕ್ಕಿದ್ರೂ ಕೂಡ ಈ ಖಾಸಗಿ ದರ್ಶನಗಳನ್ನ ನಂಬಲೇಬೇಕು ಅಂತ ಯಾವುದೇ ಕ್ಯಾಥಲಿಕ್ ವ್ಯಕ್ತಿ ಮೇಲೆ ಒತ್ತಾಯ ಇಲ್ಲ. ಓ, ಹಾಗಾ? ಕಡ್ಡಾಯ ಇಲ್ವಾ? ಇಲ್ಲ. ಬೈಬಲ್ ಮತ್ತೆ ಚರ್ಚ್ನ ಅಧಿಕೃತ ಬೋಧನೆಗಳನ್ನ ನಂಬೋದು ಕಡ್ಡಾಯ. ಆದ್ರೆ ಈ ಖಾಸಗಿ ದರ್ಶನಗಳನ್ನ ನಂಬೋದು ಬಿಡೋದು ಅವರವರೇ ವೈಯಕ್ತಿಕ ನಂಬಿಕೆಗೆ ಬಿಟ್ಟಿದ್ದು. ಆ ಸ್ವಾತಂತ್ರ್ಯ ಅವರಿಗಿದೆ. ಇದು ಸ್ಪಷ್ಟವಾಯ್ತು. ಅಂದ್ರೆ ನಂಬಿದ್ರೆ ನಂಬಬಹುದು, ಇಲ್ಲಾಂದ್ರೆ ಇಲ್ಲ. ಸರಿ, ಹಾಗಾದ್ರೆ ಆ ಕಠಿಣವಾದ ತನಿಖಾ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಅದು ಹೇಗ್ ನಡೆಯುತ್ತೆ, ಯಾರು ಮಾಡ್ತಾರೆ, ಯಾವ ಕ್ರೈಟೀರಿಯಾ ಅಥವಾ ಮಾನದಂಡಗಳನ್ನ ಬಳಸ್ತಾರೆ? ಇದು ಖಂಡಿತ ತುಂಬಾ ಕಾಂಪ್ಲೆಕ್ಸ್ ಪ್ರೊಸೆಸ್ ಇರ್ಬೇಕಲ್ವಾ? ಹೌದು, ಖಂಡಿತವಾಗ್ಲೂ. ಇದು ಬಹಳ ವ್ಯವಸ್ಥಿತವಾದ ಮತ್ತು ವಿವರವಾದ ಪ್ರಕ್ರಿಯೆ. ಸಾಮಾನ್ಯವಾಗಿ ದರ್ಶನ ವರದಿಯಾದ ಜಾಗ ಇದೆಯಲ್ಲ, ಅಲ್ಲಿನ ಸ್ಥಳೀಯ ಬಿಷಪ್, ಧರ್ಮಾಧ್ಯಕ್ಷರು ಅವರೇ ಇದರ ಮೊದಲ ಜವಾಬ್ದಾರಿ ತಗೊಳ್ತಾರೆ. ಓಕೆ, ಲೋಕಲ್ ಬಿಷಪ್. ಹೌದು. ಅವರೇ ತನಿಖೆ ಶುರು ಮಾಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡೋದು. ತನಿಖೆ ಮಾಡಬೇಕು ಅನ್ಸಿದ್ರೆ ಅದಕ್ಕೊಂದು ಕಮಿಟಿ ನೇಮಿಸ್ತಾರೆ. ಅದರಲ್ಲಿ ದೇವತಾಶಾಸ್ತ್ರಜ್ಞರು, ಸೈಕಾಲಜಿಸ್ಟ್ಗಳು, ಡಾಕ್ಟರ್ಗಳು, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಒಂದು ಎಕ್ಸ್ಪರ್ಟ್ ಕಮಿಟಿ. ಹೌದು. ಆದರೆ ಅಂತಿಮ ತೀರ್ಮಾನ, ವಿಶೇಷವಾಗಿ ದರ್ಶನವನ್ನ ಎಲ್ಲರೆದುರು ಗುರುತಿಸೋ ವಿಷಯದಲ್ಲಿ ವ್ಯಾಟಿಕನ್ನ ಪವಿತ್ರ ಪೀಠ ಅಂದ್ರೆ ಹೋಲಿ ಸಿ ಅವರ ಅನುಮೋದನೆ ಮೇಲೆ ನಿಂತಿರುತ್ತೆ. ವ್ಯಾಟಿಕನ್ ಇನ್ವಾಲ್ವ್ ಆಗುತ್ತಾ? ಹೌದು. ನಿರ್ದಿಷ್ಟವಾಗಿ ವ್ಯಾಟಿಕನ್ನಲ್ಲಿ ಡಿಕಾಸ್ಟರಿ ಫಾರ್ ದ ಡಾಕ್ಟ್ರಿನ್ ಆಫ್ ದ ಫೇತ್, DDF ಅಂತ ಒಂದು ವಿಭಾಗ ಇದೆ. DDF? ಹೌದು. ಇದು ಚರ್ಚ್ನ ನಂಬಿಕೆ ನೈತಿಕ ಬೋಧನೆಗಳನ್ನ ಕಾಪಾಡೋ ಮುಖ್ಯ ಜವಾಬ್ದಾರಿ ಇರೋ ಡಿಪಾರ್ಟ್ಮೆಂಟ್. ಇತ್ತೀಚೆಗೆ ಅಂದ್ರೆ ಮೇ 2024ರಲ್ಲಿ ವ್ಯಾಟಿಕನ್ ಹೊಸ ರೂಲ್ಸ್ ತಂದಿದೆ. ಅದರ ಪ್ರಕಾರ ಈ DDFನ ಪಾತ್ರ ಇನ್ನಷ್ಟು ಮುಖ್ಯವಾಗಿದೆ. ಓ, ಹೊಸ ನಿಯಮಗಳು ಬಂದಿವ್ಯಾ? ಹೌದು. ಈಗ ಸ್ಥಳೀಯ ಬಿಷಪ್ ಯಾವುದೇ ಪಬ್ಲಿಕ್ ಆಗಿ ತೀರ್ಮಾನ ಕೊಡೋ ಮೊದಲು DDF ಜೊತೆ ಮಾತಾಡಿ ಅವರ ಅಪ್ರೂವಲ್ ತಗೊಳ್ಳೋದು ಕಂಪಲ್ಸರಿ ಆಗಿದೆ. ಓಕೆ, ಅಂದ್ರೆ ಪ್ರಾಸೆಸ್ ಇನ್ನೂ ಸ್ವಲ್ಪ ಸೆಂಟ್ರಲೈಸ್ಡ್ ಮತ್ತೆ ಹುಷಾರಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ. ಸರಿ, ಈ ತನಿಖೆಯಲ್ಲಿ ಯಾವ ಮಾನದಂಡಗಳನ್ನ ಬಳಸ್ತಾರೆ? ದರ್ಶನವನ್ನ ಸರಿ, ಇದು ನಂಬಬಹುದು ಅಂತ ಹೇಳೋಕೆ ಯಾವ ಅಂಶಗಳು ಇರ್ಬೇಕು? ಮುಖ್ಯವಾಗಿ 2 ತರದ ಮಾನದಂಡಗಳನ್ನ ನೋಡ್ತಾರೆ, ಪಾಸಿಟಿವ್ ಮತ್ತೆ ನೆಗೆಟಿವ್. ಸಕಾರಾತ್ಮಕ ಮತ್ತು ನಕಾರಾತ್ಮಕ? ಹೌದು. ಸಕಾರಾತ್ಮಕ ಷರತ್ತುಗಳು, ಪಾಸಿಟಿವ್ ಕ್ರೈಟೀರಿಯಾ, ಇವು ದರ್ಶನ ನಿಜವಾಗಿರಬಹುದು, ಅಲೌಕಿಕ ಮೂಲದಿಂದ ಬಂದಿರಬಹುದು, ನಂಬೋಕೆ ಯೋಗ್ಯವಾಗಿದೆ ಅಂತ ಸೂಚಿಸೋ ಅಂಶಗಳು. ಯಾವುವು ಅವು? ಮೊದಲನೇದು ದಾರ್ಶನಿಕರ ವಿಶ್ವಾಸಾರ್ಹತೆ. ಇದು ಬಹಳ ಮುಖ್ಯ. ಅಂದ್ರೆ ದಾರ್ಶನಿಕರು ಮಾನಸಿಕವಾಗಿ ಸ್ಟೇಬಲ್ ಆಗಿರ್ಬೇಕು, ಪ್ರಾಮಾಣಿಕರಾಗಿರ್ಬೇಕು, ಸರಳ ಜೀವನ ಮಾಡಬೇಕು, ನೈತಿಕವಾಗಿ ಒಳ್ಳೆ ನಡತೆ ಇರಬೇಕು, ಅವರಿಗೆ ಪ್ರಚಾರದ ಆಸೆ ಇರಬಾರ್ದು ಅಥವಾ ಇದರಿಂದ ದುಡ್ಡು ಹೆಸರು ಮಾಡಬೇಕು ಅನ್ನೋ ಉದ್ದೇಶ ಇರಬಾರ್ದು, ಚರ್ಚ್ ಅಧಿಕಾರಿಗಳಿಗೆ ವಿಧೇಯರಾಗಿ ತನಿಖೆಗೆ ಹೆಲ್ಪ್ ಮಾಡಬೇಕು. ಸರಿ, ಇದು ವ್ಯಕ್ತಿಯ ಬಗ್ಗೆ ಆಯ್ತು. ಇನ್ನು ಸಂದೇಶದ ಬಗ್ಗೆ? ಹೌದು. ಎರಡನೇದು
ಸಂದೇಶದ ಸಿದ್ಧಾಂತದ ಶುದ್ಧತೆ ಅಂದ್ರೆ ದರ್ಶನದಲ್ಲಿ ಸಿಕ್ತು ಅನ್ನೋ ಸಂದೇಶ ಇದೆಯಲ್ಲ ಅದು ಕ್ಯಾಥೋಲಿಕ್ ಚರ್ಚ್ನ ಅಧಿಕೃತ ಬೋಧನೆಗಳಿಗೆ ಬೈಬಲ್ಗೆ ಪೂರ್ತಿಯಾಗಿ ಸರಿ ಹೊಂದಬೇಕು. ಅದಕ್ಕೆ ವಿರುದ್ಧವಾಗಿರಬಾರದು. ಮುಖ್ಯವಾಗಿ ಅದು ಜನರನ್ನು ದೇವರ ಕಡೆಗೆ, ಯೇಸುಕ್ರಿಸ್ತನ ಕಡೆಗೆ ನಡೆಸೋ ಹಾಗಿರಬೇಕು. ಓಕೆ. ಮೂರನೇದು ಅಲೌಕಿಕ ಮೂಲದ ಸೂಚನೆಗಳು. ಅಂದ್ರೆ ಆ ಘಟನೆಯ ವಿವರಗಳನ್ನು ನೋಡಿದಾಗ ಇದನ್ನ ಮನುಷ್ಯರು ಮಾಡಿರೋಕೆ ಸಾಧ್ಯ ಇಲ್ಲ ಅಥವಾ ಇದು ಬರೀ ನ್ಯಾಚುರಲ್ ಕಾರಣಗಳಿಂದ ಆಗಿದ್ದಲ್ಲ ಅನ್ನೋಕೆ ಏನಾದರೂ ಸಾಕ್ಷಿ ಇರಬೇಕು. ಉದಾಹರಣೆಗೆ ದರ್ಶನ ಆಗ್ತಿರುವಾಗ ಏನಾದರೂ ಅಸಾಮಾನ್ಯ ಭೌತಿಕ ಘಟನೆಗಳು ನಡೆಯೋದು ಅಥವಾ ಡಾಕ್ಟರ್ಗಳಿಗೆ ವಿವರಿಸೋಕೆ ಆಗದ ಹಾಗೆ ಕಾಯಿಲೆ ವಾಸಿಯಾಗೋದು, ಈ ಥರ. ಸರಿ, ಇನ್ನೇನಿದೆ? 4ನೇದು ಆಧ್ಯಾತ್ಮಿಕ ಸತ್ಫಲಗಳು. ಇದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ನೋಡುತ್ತೆ. ಅಂದ್ರೆ ದರ್ಶನದ ನಂತರ ಆ ಜಾಗದಲ್ಲಿ ಅಥವಾ ದಾರ್ಶನಿಗಳ ಸುತ್ತಮುತ್ತ ಜನರ ಆಧ್ಯಾತ್ಮಿಕ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳು ಕಾಣಬೇಕು. ತುಂಬ ಜನ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡೋದು, ಪಶ್ಚಾತ್ತಾಪ ಪಡೋದು, ಚರ್ಚ್ಗೆ ಬರೋದು ಅಥವಾ ಪಾದ್ರಿಗಳಾಗೋಕೆ, ಸನ್ಯಾಸಿನಿಯರಾಗೋಕೆ ಹೋಗೋರ ಸಂಖ್ಯೆ ಹೆಚ್ಚಾಗೋದು, ಜನರ ಮಧ್ಯೆ ಒಳ್ಳೆತನ ಜಾಸ್ತಿ ಆಗೋದು, ಈ ತರಹದ ಆಧ್ಯಾತ್ಮಿಕ ಹಣ್ಣುಗುರು ಗಟ್ಟಿಯಾಗಿ ಬಹಳ ಕಾಲ ಇರಬೇಕು. ಇದು ಬಹಳ ಮುಖ್ಯ ಅನ್ಸುತ್ತೆ. ಹೌದು. 5ನೇದು ಪವಾಡದ ಸಾಕ್ಷಿಗಳು. ನಾವಾಗಲೇ ಮಾತಾಡಿದ್ವಲ್ಲ, ಫಾತಿಮಾ, ಲೂರ್ಡ್ಸ್. ಹೌದು, ಫಾತಿಮಾದ ಸೂರ್ಯನ ಪವಾಡ ಅಥವಾ ಲೂರ್ಡ್ಸ್ನ ಗುಣಪಡಿಸುವಿಕೆಗಳು, ಈ ತರಹ ಸೈಂಟಿಫಿಕ್ ಆಗಿ ವಿವರಿಸೋಕೆ ಕಷ್ಟ ಆಗೋ ಘಟನೆಗಳು ದರ್ಶನ ನಿಜ ಅನ್ನೋಕೆ ಬಲವಾದ ಸಾಕ್ಷಿಗಳಾಗ್ತವೆ. ಓಕೆ, ಇವೆಲ್ಲ ಪಾಸಿಟಿವ್ ಕ್ರೈಟೀರಿಯಾ ಆಯಿತು. ಒಂದು ದರ್ಶನವನ್ನ ಅನುಮಾನಿಸೋಕೆ ಅಥವಾ ರಿಜೆಕ್ಟ್ ಮಾಡೋಕೆ ಏನ್ ಕಾರಣಗಳಿರ್ತವೆ? ನೆಗೆಟಿವ್ ಕ್ರೈಟೀರಿಯಾ ಏನು? ಹೌದು, ನಕಾರಾತ್ಮಕ ಷರತ್ತುಗಳಂದ್ರೆ ನೆಗೆಟಿವ್ ಕ್ರೈಟೀರಿಯಾ. ಇವು ದರ್ಶನ ನಿಜ ಅಲ್ಲ ಅಥವಾ ಇದರನ್ನೇನೋ ಸಮಸ್ಯೆ ಇದೆ ಅಂತ ಅನುಮಾನ ಹುಟ್ಟಿಸೋ ಅಂಶಗಳು. ಹೇಳಿ. ಇವರ ಬಗ್ಗೆ, ಮೇರಿ ಬಗ್ಗೆ ಅಥವಾ ಚರ್ಚಿನ ಮುಖ್ಯ ಬೋಧನೆಗಳ ಬಗ್ಗೆ ಏನಾದರೂ ಗಂಭೀರವಾದ ತಪ್ಪುಗಳಿದ್ರೆ ಅಥವಾ ವಿರೋಧಾಭಾಸಗಳಿದ್ರೆ ಅದನ್ನು ತಕ್ಷಣ ರಿಜೆಕ್ಟ್ ಮಾಡ್ತಾರೆ. ಇದು ತುಂಬಾ ಕ್ಲಿಯರ್. 2ನೇದು ದಾರ್ಶನಿಗಳಲ್ಲಿ ಮಾನಸಿಕ ಅಥವಾ ನೈತಿಕ ಸಮಸ್ಯೆಗಳು. ದಾರ್ಶನಿಗೆ ಏನಾದರೂ ಮಾನಸಿಕ ಅಸ್ವಸ್ಥತೆ ಇದ್ರೆ, ಉದಾಹರಣೆಗೆ ಸುಮ್ಸುಮ್ನೆ ಕಟ್ಟುಕತೆ ಹೇಳೋ ಚಟ, ಮಿಥೋಮೇನಿಯಾ, ಅಥವಾ ಭ್ರಮೆಗಳು ಜಾಸ್ತಿ ಇದ್ರೆ, ಅಥವಾ ದರ್ಶನ ಶುರು ಆದ್ಮೇಲೆ ದಾರ್ಶಿನಿ ಏನಾದರೂ ದೊಡ್ಡ ಅನೈತಿಕ ಕೆಲಸ ಮಾಡಿದ್ರೆ ಆಗ್ಲೂ ಸಂದೇಶದ ಮೇಲೆ ಅನುಮಾನ ಬರುತ್ತೆ. ಸರಿ, ಬೇರೆ? 3ನೇದು ಚರ್ಚ್ನಲ್ಲಿ ಒಡಕು ಅಥವಾ ಗೊಂದಲ ಸೃಷ್ಟಿ. ಆ ದರ್ಶನ ಅಥವಾ ಅದರ ಸುತ್ತ ನಡೆಯೋ ಭಕ್ತಿ ಚರ್ಚ್ನ ಜನರ ಮಧ್ಯೆ ಗಲಾಟೆ, ಭಾಗ ಮಾಡೋದು ಅಥವಾ ಚರ್ಚ್ನ ಅಧಿಕಾರವನ್ನ ವಿರೋಧಿಸೋಕೆ ಪ್ರೋತ್ಸಾಹ ಕೊಡ್ತಿದ್ರೆ ಅದು ನೆಗೆಟಿವ್ ಸೈನ್. ಇದು ಕೂಡ ಮುಖ್ಯ. 4ನೇದು ಲಾಭ ಅಥವಾ ಖ್ಯಾತಿಯ ಸ್ಪಷ್ಟ ಹುಡುಕಾಟ. ದಾರ್ಶಿನಿ ಅಥವಾ ಅವರ ಜೊತೆ ಇರೋರು ಈ ದರ್ಶನವನ್ನ ಬಳಸ್ಕೊಂಡು ದುಡ್ಡು ಮಾಡೋಕೆ, ಅಧಿಕಾರ ಪಡ್ಕೊಳ್ಳೋಕೆ ಅಥವಾ ತಮಗೆ ಹೆಸರು ಬರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾದ್ರೆ ಅದನ್ನು ತುಂಬಾ ನೆಗೆಟಿವ್ ಆಗಿ ನೋಡ್ತಾರೆ. ಓಕೆ. ಕೊನೆಯದಾಗಿ 5ನೇಯದು ಘಟನೆಯಲ್ಲಿ ಮೋಸ ಅಥವಾ ಕೃತ್ರಿಮತೆಯ ಪುರಾವೆ. ತನಿಖೆಯಲ್ಲಿ ಇದು ಬರೀ ನಾಟಕ, ಯಾರೋ ಬೇಕು ಅಂತ ಮಾಡಿರೋ ಮೋಸ ಅಂತ ಗೊತ್ತಾದ್ರೆ ಅದನ್ನ ತಕ್ಷಣ ತಿರಸ್ಕಾರ ಮಾಡ್ತಾರೆ. ಈ ಮಾನದಂಡಗಳು ತುಂಬಾ ಸ್ಪಷ್ಟವಾಗಿವೆ. ಪಾಸಿಟಿವ್ ಅಂಶಗಳಿಗಿಂತ ನೆಗೆಟಿವ್ ಅಂಶಗಳು ಜಾಸ್ತಿ ಇದ್ರೆ ಅಪ್ರೂವಲ್ ಸಿಗಲ್ಲ. ಸರಿ, ಈ ದೊಡ್ಡ ತನಿಖೆ ಎಲ್ಲ ಆದ್ಮೇಲೆ ಕೊನೆಗೆ ಯಾವ ತರಹದ ತೀರ್ಮಾನಗಳನ್ನ ಕೊಡಬಹುದು? ಮತ್ತೆ ಈ ಹೊಸ ನಿಯಮಗಳ ಪ್ರಕಾರ ಮೇ 2024 ಫೈನಲ್ ಡಿಸಿಷನ್ ತಗೊಳ್ಳೋ ಪವರ್ ಯಾರಿಗೆ ಸೇರಿದೆ? ಸ್ಥಳೀಯ ಬಿಷಪ್ ನೇತೃತ್ವದ ಕಮಿಟಿ ತನಿಖೆ ಮಾಡಿ ಒಂದು ರಿಪೋರ್ಟ್ ಮತ್ತು ಶಿಫಾರಸನ್ನ DDFಗೆ ಕಳಿಸುತ್ತೆ. DDF ಜೊತೆ ಮಾತಾಡ್ಮೇಲೆ ಬಿಷಪ್ ಒಂದು ತೀರ್ಮಾನಕ್ಕೆ ಬರಬಹುದು. ಆದರೆ ಕೆಲವು ತೀರ್ಮಾನಗಳಿಗೆ ವ್ಯಾಟಿಕನ್ನ ಸ್ಪಷ್ಟವಾದ ಅನುಮತಿ ಬೇಕೇ ಬೇಕು. ಹೊಸ ನಿಯಮಗಳ ಪ್ರಕಾರ ಈ ತರಹದ ತೀರ್ಮಾನಗಳು ಇರಬಹುದು. 1. ನಿಹಿಲ್ ಆಬ್ಸ್ಟ್ರಾಕ್ಟ್, ಅಂದ್ರೆ ಯಾವುದೇ ಆಕ್ಷೇಪಣೆ ಇಲ್ಲ. ನಿಹಿಲ್ ಆಬ್ಸ್ಟ್ರಾಕ್ಟ್. ಹೌದು, ಇದು ಈಗ ಸಾಮಾನ್ಯ ಸಂದರ್ಭಗಳಲ್ಲಿ ಕೊಡಬಹುದಾದ ಅತ್ಯುನ್ನತ ಪಾಸಿಟಿವ್ ತೀರ್ಮಾನ. ಇದರರ್ಥ ತನಿಖೆಯಲ್ಲಿ ದರ್ಶನವನ್ನ ವಿರೋಧಿಸೋಕೆ ಯಾವುದೇ ದೊಡ್ಡ ಕಾರಣಗಳು ಸಿಕ್ಕಿಲ್ಲ ಮತ್ತೆ ಸಾಕಷ್ಟು ಪಾಸಿಟಿವ್ ಆಧ್ಯಾತ್ಮಿಕ ಫಲಗಳು ಕಂಡಿವೆ ಅಂತ. ಅಂದ್ರೆ ಅದು ಅಲೌಕಿಕ ಅಂತ ನೇರವಾಗಿ ಹೇಳುವ? ಇಲ್ಲ, ನೇರವಾಗಿ ಹೇಳಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಆಗಿ ಭಕ್ತಿ ತೋರಿಸೋದು, ಯಾತ್ರೆ ಮಾಡೋದು, ಇದನ್ನೆಲ್ಲ ಪ್ರೋತ್ಸಾಹಿಸೋಕೆ ಸ್ಥಳೀಯ ಬಿಷಪ್ಗೆ ಅನುಮತಿ ಸಿಗುತ್ತೆ. ಒಂದು ರೀತಿ ಮುಂದುವರಿಯಿರಿ, ಆದ್ರೆ ಹುಷಾರಾಗಿರಿ ಅನ್ನೋ ಥರ. ಓಕೆ, ಇದು ಒಂದು ಆಯ್ತು. 2ನೇದು ವಿಶೇಷ ಸಂದರ್ಭಗಳಲ್ಲಿ ಪೋಪ್ ಅವರಿಂದ ಅಲೌಕಿಕ ಎಂದು ಘೋಷಣೆ. ಡೆಕ್ಲರೇಷನ್ ಆಫ್ ಸೂಪರ್ ನ್ಯಾಚುರಲ್ ಆರಿಜಿನ್ ಬೈ ದ ಪೋಪ್. ಇದನ್ನ ಪೋಪ್ ಮಾತ್ರ ಮಾಡ್ಬೋದಾ?
ಹೌದು, ಹೊಸ ನಿಯಮಗಳ ಪ್ರಕಾರ ಒಂದು ದರ್ಶನ ನಿಜವಾಗ್ಲೂ ಅಲೌಕಿಕ ಮೂಲದ್ದು ಅಂತ ಅಧಿಕೃತವಾಗಿ ಘೋಷಿಸೋ ಅಧಿಕಾರ ಪೋಪವರಿಗೆ ಮಾತ್ರ ಇದೆ. ಇದು ಅತ್ಯಂತ ಅಪರೂಪ ಮತ್ತೆ ಅತ್ಯುನ್ನತ ಮಾನ್ಯತೆ. ಇದನ್ನ ಪೋಪವರೇ ಸ್ಪೆಷಲ್ ಕೇಸ್ಗಳಲ್ಲಿ ಮಾತ್ರ ಮಾಡ್ತಾರೆ. ಸರಿ, ಬೇರೆ ತೀರ್ಮಾನಗಳು? ಇನ್ನುಳಿದಂತೆ ಸುಮಾರು 4 ಬೇರೆ ಸಂಭವನೀಯ ತೀರ್ಪುಗಳಿವೆ. ಅವು ನಿಹಿಲ್ ಆಬ್ಸ್ಟಾಟ್ಗಿಂತ ಸ್ವಲ್ಪ ಕಡಿಮೆ ಪಾಸಿಟಿವ್ ಆಗಿರಬಹುದು, ಅಥವಾ ಹೆಚ್ಚು ಎಚ್ಚರಿಕೆ ವಹಿಸಿ ಅಂತ ಸೂಚಿಸಬಹುದು, ಅಥವಾ ಕೆಲವು ನಿರ್ದಿಷ್ಟ ಆಚರಣೆಗಳನ್ನ ನಿಷೇಧ ಮಾಡಬಹುದು. ಓಕೆ. ಕೊನೆಯದಾಗಿ 4ನೇದು ತಿರಸ್ಕಾರ, ಡಿಕ್ಲರೇಷನ್ ಆಫ್ ನಾನ್ ಸೂಪರ್ ನ್ಯಾಚುರಲ್ ಆರಿಜಿನ್. ತನಿಖೆಯಲ್ಲಿ ನೆಗೆಟಿವ್ ಅಂಶಗಳು ಸಿಕ್ಕಿದ್ರೆ ಅಥವಾ ಘಟನೆ ಬರೀ ನ್ಯಾಚುರಲ್ ಕಾರಣಗಳಿಂದ ಅಥವಾ ಮೋಸದಿಂದ ಆಗಿದೆ ಅಂತ ಸಾಬೀತಾದರೆ ಅದನ್ನ ಅಲೌಕಿಕ ಮೂಲದಲ್ಲ ಅಂತ ಸ್ಪಷ್ಟವಾಗಿ ಘೋಷಿಸ್ತಾರೆ. ಆಗ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪಬ್ಲಿಕ್ ಭಕ್ತಿಯನ್ನ ನಿಷೇಧ ಮಾಡ್ತಾರೆ. ಅಂದ್ರೆ ಹೊಸ ನಿಯಮಗಳು ದರ್ಶನವನ್ನ ಅಲೌಕಿಕ ಅಂತ ಖಚಿತವಾಗಿ ಹೇಳೋ ಅಧಿಕಾರವನ್ನ ಪೋಪ್ಗೆ ಮಾತ್ರ ಕೊಟ್ಟು, ಉಳಿದಂತೆ ಯಾವುದೇ ಆಕ್ಷೇಪಣೆ ಇಲ್ಲ ಅನ್ನೋ ತರ ಹೆಚ್ಚು ಜಾಗರೂಕತೆ ತೀರ್ಮಾನಗಳಿಗೆ ಒತ್ತು ಕೊಟ್ಟಿವೆ ಅನ್ಸುತ್ತೆ. ಇದು ಗಮನಾರ್ಹ ಬದಲಾವಣೆ. ಹೌದು. ಹಾಗಾದ್ರೆ ಇವತ್ತಿನ ಈ ವಿವರವಾದ ಚರ್ಚೆಯಿಂದ ನಾವು ಕೆಲವು ಮುಖ್ಯವಾದ ವಿಷಯಗಳನ್ನ ತಿಳ್ಕೊಂಡ್ವಿ. ಮಾತೆ ಮೇರಿಯ ದರ್ಶನಗಳು ಕ್ಯಾಥೊಲಿಕ್ ನಂಬಿಕೆಯ ಚೌಕಟ್ಟಿನಲ್ಲಿ ಜನರನ್ನ ಪ್ರಾರ್ಥನೆ, ಪಶ್ಚಾತ್ತಾಪ ಮತ್ತೆ ಯೇಸುವಿನ ಕಡೆಗೆ ಕರೆಯುವ ಒಂದು ಸಾಧನವಾಗಿ ನೋಡಲಾಗತ್ತೆ. ಹೌದು, ಅದೊಂದು ಮುಖ್ಯ ಅಂಶ. ಅಷ್ಟೇ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ, ಕ್ಯಾಥೊಲಿಕ್ ಚರ್ಚ್ ಈ ಥರದ ಅಲೌಕಿಕ ಅಂತ ಹೇಳಲಾಗುವ ಘಟನೆಗಳನ್ನ ಸುಲಭವಾಗಿ ತಗೊಳ್ಳಲ್ಲ, ಕುರುಡಾಗಿ ನಂಬಲ್ಲ. ಖಂಡಿತ. ಬದಲಿಗೆ ಬಹಳ ಕಠಿಣವಾದ, ವ್ಯವಸ್ಥಿತವಾದ, ತರ್ಕಬದ್ಧವಾದ ಮತ್ತೆ ದೀರ್ಘವಾದ ಒಂದು ತನಿಖಾ ಪ್ರಕ್ರಿಯೆಯನ್ನು ಹೊಂದಿದೆ. ಇದು ಒಂದು ಕಡೆ ನಂಬಿಕೆ, ಭಕ್ತಿಗೆ ಜಾಗ ಕೊಡುತ್ತೆ, ಇನ್ನೊಂದು ಕಡೆ ವಿವೇಚನೆ, ಸತ್ಯವನ್ನು ಹುಡುಕೋ ಪ್ರಯತ್ನ ಮತ್ತೆ ಏನಾದ್ರೂ ಅಪಾಯ ಇದ್ರೆ ಅದನ್ನು ತಪ್ಪಿಸೋ ಜಾಗರೂಕತೆ, ಇದರ ಮಧ್ಯೆ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನಿಸುತ್ತೆ. ಖಂಡಿತವಾಗಿಯೂ. ಒಂದು ರೀತಿಯಲ್ಲಿ ಇದು ಆಧುನಿಕ ಜಗತ್ತಿನಲ್ಲೂ ಕೂಡ ಈ ಅಲೌಕಿಕ ಅಥವಾ ವಿವರಿಸೋಕೆ ಆಗದ ಅನುಭವಗಳನ್ನ ಎದುರಿಸೋಕೆ ಒಂದು ದೊಡ್ಡ ಧಾರ್ಮಿಕ ಸಂಸ್ಥೆ ತನ್ನದೇ ಆದ ಬಹುಶಃ ವೈಜ್ಞಾನಿಕ ಮತ್ತೆ ತಾತ್ವಿಕ ಅನ್ಬಹುದಾದ ಒಂದು ಚೌಕಟ್ಟನ್ನ, ಪರಿಶೀಲನಾ ವಿಧಾನವನ್ನ ಹೇಗಿತ್ಕೊಂಡಿದೆ ಅನ್ನೋಕೆ ಒಂದು ಉದಾಹರಣೆ. ಇದು ನಂಬಿಕೆ ಮತ್ತು ತರ್ಕದ ನಡುವಿನ ಒಂದು ಸಂವಾದ ಕೂಡ ಹೌದು. ನಿಖರವಾಗಿ ನಂಬಿಕೆಯ ಕ್ಷೇತ್ರದಲ್ಲೂ ವಿಮರ್ಶಾತ್ಮಕವಾಗಿ ಯೋಚಿಸೋದು ಎಷ್ಟು ಮುಖ್ಯ ಅಂತ ಇದು ತೋರಿಸುತ್ತೆ. ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ನೋಡಿ, ಒಂದು ಕಡೆ ವಿಜ್ಞಾನ, ಟೆಕ್ನಾಲಜಿ ಇಷ್ಟೆಲ್ಲ ಮುಂದೆ ಹೋಗಿದೆ. ಇನ್ನೊಂದು ಕಡೆ ಈ ತರಹದ ಅಲೌಕಿಕ ಘಟನೆಗಳ ವರದಿಗಳು, ಅನುಭವಗಳು ಜಗತ್ತಿನಾದ್ಯಂತ ಒಂದಲ್ಲ ಒಂದು ರೀತಿ ನಡೀತಾನೇ ಇವ. ಅದೇ ಸಮಯದಲ್ಲಿ ಕ್ಯಾಥೋಲಿಕ್ ಚರ್ಚ್ನಂತಹ ಶತಮಾನಗಳಷ್ಟು ಹಳೆಯ, ಜಗತ್ತಿನಾದ್ಯಂತ ಇರೋ ಒಂದು ಸಂಸ್ಥೆ ಇವುಗಳನ್ನ ಗಂಭೀರವಾಗಿ ತಗೊಂಡು ಅವನ್ನ ನಿರ್ದಿಷ್ಟ ಮಾನದಂಡಗಳ ಮೂಲಕ, ಈಗ ಇನ್ನೂ ಸ್ವಲ್ಪ ಬಿಗಿಯಾದ ನಿಯಮಗಳ ಜೊತೆ ಪರಿಶೀಲಿಸೋ ಒಂದು ವ್ಯವಸ್ಥೆಯನ್ನ ನಡೆಸ್ತಿದೆ. ಹೌದು. ಇದು ಇವತ್ತಿನ ಮನುಷ್ಯನ ಮನಸ್ಸಲ್ಲಿರೋ ನಂಬಿಕೆ, ವೈಯಕ್ತಿಕ ಅನುಭವ, ಸಾಂಸ್ಥಿಕ ಅಧಿಕಾರ ಮತ್ತು ಸತ್ಯವನ್ನ ಹುಡುಕೋ ಪ್ರಯತ್ನ, ಇವುಗಳ ಮಧ್ಯೆ ಇರೋ ನಿರಂತರ ಹೋರಾಟ ಮತ್ತು ಹೊಂದಾಣಿಕೆಯ ಬಗ್ಗೆ ನಮ್ಗೆ ಏನನ್ನ ಹೇಳುತ್ತೆ? ಇದ್ರ ಬಗ್ಗೆ ಯೋಚಿಸಿದ್ರೆ ಈ ವಿಷಯದ ಇನ್ನೊಂದು ಆಯಾಮ ನಮಗೆ ಕಾಣ್ಬೋದೇನೋ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.